ಅಷ್ಟೇ SIT ವಿಚಾರದಲ್ಲೂ ಕೂಡ ಅದ್ ಸರಿ ಇಲ್ಲ ನೋ 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 CBI ನೋಡಿ, CBI ತನಿಖೆಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ಜನರ ಒತ್ತಡದ ಮೇರೆಗೆ. ದೆನ್ CBI ನ್ಯಾಯಾಲಯ ಕೊಟ್ಟಿರುವ ಜಡ್ಜ್ಮೆಂಟು ನಾವು ಅವತ್ತಿಂದ ಎತ್ತಿರುವ ಎಲ್ಲ ಪ್ರಶ್ನೆಗಳನ್ನು ಎತ್ತಿ ಹಿಡಿದಿದೆ. ಸಂತೋಷ್ ರಾವ್ನ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದೆ. ನಾವು ಇದನ್ನು ಮೊದಲೇ ಹೇಳಿದ್ವಿ, ಯಾವ ತನಿಖೆ ಮಾಡಿದೆ ನಾವು ಹೇಳಿದ್ವಿ ಇದು ಸಂತೋಷ್ ರಾವ್ದಲ್ಲ, ಕಾಣದ ಕೈಗಳ ಕೆಲಸ ಇದೆ, ಸರ್ಕಾರದ ಜವಾಬ್ದಾರಿ ಅಂತ. ಈಗ SIT ಬಗ್ಗೆ ನಾವು ಅಪನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಮೇಲೆ ಭರವಸೆ ಇದೆ, ಆ ಭರವಸೆಯನ್ನು ಉಳಿಸ್ಕೊಳ್ಳಿ ನೀವು. ಈಗ ಪದ್ಮಲತಾನು ಅವ್ರು ತಗೋಬೇಕಾ? ನಾವು ಹೇಳ್ತಾ ಇರೋದು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿ ಪದ್ಮಲತಾನ ಪ್ರಕರಣವನ್ನ ತಗೊಳ್ಳಿ. ಯಾಕೆ ಅಂತಂದ್ರೆ ನಡೆದ ಸಂದರ್ಭದಲ್ಲಿ ಸರ್ಕಾರ ಒಂದು ತನ್ನ ಜವಾಬ್ದಾರಿಯನ್ನ ಅರಿತು ನಡೆದಿದ್ರೆ ನಾವು ಮತ್ತೆ ಮತ್ತೆ ಅದನ್ನು ಪ್ರಸ್ತಾಪ ಮಾಡಬೇಕಾಗಿ ಬರ್ತಿರ್ಲಿಲ್ಲ. ಮತ್ತು ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರತಿ ಹಂತದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ, ಇನ್ನೂ ಮಾತಾಡ್ತೀವಿ. ಯಾಕೆ ಅಂತಂದರೆ ಸತ್ಯವನ್ನು ನೀವು ಹೂತಾಕ್ತಾ ಇದ್ದು ಯಾರೋ ಹೂತಾಕ್ತಾರೆ, ಹೂತಾಕಿದ್ದನ್ನು ಅಗದು ತೆಗಿಯೋ ಕೆಲಸ ಆದರೂ ಮಾಡಬೇಕು. ಅದನ್ನು ಮಾಡಿಲ್ಲ ಅಂತಂದರೆ ಹೂತಾಕ್ದವನು ರಕ್ಷಣೆ ಆದರೂ ಮಾಡಬಾರ್ದು. ಅದಂತಾನೆ ನೀವು ಮಾಡ್ತಾ ಇರೋದು.